ಕುಮಟಾ ಹೊನ್ನಾವರ ಕ್ಷೇತ್ರದಿಂದ ಜನವರಿ 21ರಂದು ಬೆಳಗಾವಿಯಲ್ಲಿ ನಡೆಯುವ ಸಮಾವೇಶದಲ್ಲಿ ಕಾಂಗ್ರೆಸ್ ಪಕ್ಷದ ಹೆಚ್ಚಿನ ಕಾರ್ಯಕರ್ತರು ಆಗಮಿಸಲಿದ್ದು, ಈಗಾಗಲೇ 2 ಬ್ಲಾಕ್ ವ್ಯಾಪ್ತಿಯಲ್ಲಿ ಸಭೆ ನಡೆಸಲಾಗಿದೆ ಎಂದು ಸಾಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬೇಳೂರು ಗೋಪಾಲಕೃಷ್ಣ ವಿಶ್ವಾಸ ವ್ಯಕ್ತಪಡಿಸಿದರು. ಹೊನ್ನಾವರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಕಾಂಗ್ರೆಸ್ ಸಮಾವೇಶ 100 ವರ್ಷ ಆಗಿರುವುದರಿಂದ ಸವಿನೆನಪಿಗಾಗಿ ಜೈ ಭೀಮ್ ಸಮಾವೇಶ ಜರುಗಲಿದೆ. ರಾಜ್ಯ ಹಾಗೂ ರಾಷ್ಟ್ರಮಟ್ಟದ ನಾಯಕರು ಇಲ್ಲಿ ಪಾಲ್ಗೊಳ್ಳಲಿದ್ದಾರೆ. ರಾಜ್ಯದೆಲ್ಲೆಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸುವ ವಿಶ್ವಾಸ ವ್ಯಕ್ತಪಡಿಸಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವದ ಯೋಜನೆಯಾದ ಗ್ಯಾರಂಟಿ ಯೋಜನೆಯು ಯಾವುದೇ ಕಾರಣಕ್ಕೂ ನಿಲ್ಲುವುದಿಲ್ಲ. ಬಡವರ ಪರ ಜನಪರ ಗ್ಯಾರಂಟಿ ಯೋಜನೆಯಿಂದ ಶಕ್ತಿ ಬಂದಿದೆ. ಇಂತಹ ಯೋಜನೆಯನ್ನು ನಿಲ್ಲಿಸುವ ಪ್ರಶ್ನೆಯೇ ಇಲ್ಲ. 5 ವರ್ಷಗಳ ಕಾಲ ಮುಂದುವರೆಯಲಿದೆ. ಈ ಬಗ್ಗೆ ಕೆಲ ಶಾಸಕರು ಹೇಳಿದ್ದರೂ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಮುಂದುವರೆಸುವುದಾಗಿ ಈಗಾಗಲೇ ತಿಳಿಸಿದ್ದಾರೆ ಎಂದರು. ಶರಾವತಿ ಕುಡಿಯುವ ನೀರಿನ ಯೋಜನೆ ಬೆಂಗಳೂರಿಗೆ ಕೊಂಡೊಯ್ಯಲು ವಿರೋಧವಿದೆ. ಬಿಜೆಪಿ ಸರ್ಕಾರ ಈ ಯೋಜನೆಯನ್ನು ಜಾರಿಗೆ ತರಲು ಆರಂಭದಲ್ಲಿ ಮುತುವರ್ಜಿ ವಹಿಸಿದ್ದು, ಕಾಂಗ್ರೆಸ್ ಸರ್ಕಾರ ಪ್ರಸ್ತಾಪಿಸಿದಾಗ ವಿರೋಧ ವ್ಯಕ್ತಪಡಿಸಿದ ಬಳಿಕ ಈ ಯೋಜನೆ ಜಾರಿಗೆ ಮುಂದಾಗಿಲ್ಲ. ಈ ಯೋಜನೆ ಆರಂಭಿಸಲು ಆದೇಶ ಮಾಡುವುದಿಲ್ಲ. ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಗೆ ವಿರೋಧವಿಲ್ಲ. ಇದು ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದು. ಹೊಸದಾಗಿ ಅಣೆಕಟ್ಟು ಕಟ್ಟಲು ಸಾವಿರಾರು ಎಕರೆ ಭೂಮಿ ಯೋಜನೆಗೆ ಬಿಡಬೇಕು. ಅದರ ಬದಲು ಇಂತಹ ಯೋಜನೆಯಿಂದ ಮುಂದಿನ ಪೀಳಿಗೆಗೆ ವಿದ್ಯುತ್ ಸಮಸ್ಯೆ ಬಗೆಹರಿಯಲಿದೆ. ಈಗಾಗಲೇ ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಜಾರಿಗೊಳಿಸಲು ಅಗತ್ಯ ಕ್ರಮಕ್ಕೆ ಮುಂದಾಗುತ್ತಿದೆ ಎಂದರು. ಅರಣ್ಯ ಅತಿಕ್ರಮಣ ಸಮಸ್ಯೆ ಬಗ್ಗೆ ಉತ್ತರಿಸಿ, ಅರಣ್ಯ ಸಚಿವರು 3 ಎಕರೆ ಒಳಗಿನ ಅತಿಕ್ರಮಣದಾರರಿಗೆ ಯಾವುದೇ ಸಮಸ್ಯೆ ಮಾಡಬಾರದು ಎಂದಿದ್ದಾರೆ. ಹೊಸದಾಗಿ ಅತಿಕ್ರಮಣ ಮಾಡಿದರೆ ಅವರ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ. ಅಷ್ಟಕ್ಕೂ ಮೀರಿ ಅರಣ್ಯ ಇಲಾಖೆಯ ಅಧಿಕಾರಿಗಳು ಸಮಸ್ಯೆ ಮಾಡಿದರೆ ಅಂತವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಈ ಬಗ್ಗೆ ಪಕ್ಷದ ಮುಖಂಡರು ವಿಶೇಷ ಗಮನ ಹರಿಸಲಿದ್ದಾರೆ ಎಂದರು. ರಾಜ್ಯದ ನಾಯಕತ್ವ ಬದಲಾವಣೆ ಬಗ್ಗೆ ಪ್ರಶ್ನಿಸಿದಾಗ, ನಾಯಕತ್ವ ಬದಲಾಯಿಸುವುದು ಬಿಜೆಪಿಯವರಲ್ಲ. ಈ ಬಗ್ಗೆ ನಮ್ಮ ಪಕ್ಷದ ಹೈಕಮಾಂಡ್ ತೀರ್ಮಾನ ಕೈಗೊಳ್ಳಲಿದ್ದಾರೆ. ಅವರ ತೀರ್ಮಾನವೇ ಅಂತಿಮವಾಗಲಿದೆ ಎಂದರು. ಅದಕ್ಕೋಸ್ಕರ ಒಂದು ಹೆಸರು ಅದಕ್ಕೆ ಇಟ್ಟಿದ್ದಾರೆ, ಜೈ ಭೀಮ್. ಮತ್ತು ಸಂವಿಧಾನದ ಒಂದು ಅಡಿಯಲ್ಲಿ ಆ ಒಂದು ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ರಾಜ್ಯ ನಮ್ಮ ನಾಯಕರಾದ ಡಿ ಕೆ ಶಿವಕುಮಾರ್ ತಂಡ ಇವತ್ತು ಮಾಡಿದ್ದಾರೆ. ಹಿಂದೆ ಆಗಬೇಕಾಯಿತು, ಅದು ಅನಿವಾರ್ಯ ಕಾರಣವಾಗಿ ದಿವಂಗತ ಅವತ್ತಿನ ಏನು ನಮ್ಮ ಮಾಜಿ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ನಿಧನರಾದ ಮೇಲೆ ಅದನ್ನು ಮುಂದಾಕಿ ಈಗ ಮತ್ತೆ 21ನೇ ತಾರೀಕಿಗೆ ಬೃಹತ್ ಸಮಾವೇಶ ನಡೆಸಲಾಗಿದೆ. ಅದರ ಪ್ರಯುಕ್ತ ಇವತ್ತು ನಾನಿಲ್ಲಿ ಬಂದು ಈ ಭಾಗದ ಎಲ್ಲ ಮುಖಂಡರ ಜೊತೆಗೆ ಸಭೆ ಮಾಡಿ ಈಗ 2ನೇ ಸಭೆಗೆ ಇಲ್ಲಿ ಬಂದಿದ್ದೇನೆ. ಅದಕ್ಕಾಗಿ ಇಲ್ಲಿಯ ಮುಖಂಡರುಗಳೆಲ್ಲ ಬರಬೇಕಲ್ಲ, ಇಡೀ ಸಮಾವೇಶಕ್ಕೆ ರಂಗು ಬರಬೇಕಂದ್ರೆ ಇಡೀ ನಮ್ಮ ಕುಮಟಾ ಮತ್ತು ಹೊನ್ನಾವರನ ತಾಲೂಕಿನ ಮುಖಂಡರುಗಳೆಲ್ಲ ಬೆಳಗಾವಿ ಬರಬೇಕು, ಆ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕನ್ನೋ ಉದ್ದೇಶ. ಅದಕ್ಕಾಗಿ ಇವತ್ತು ನಾನು ಇಲ್ಲಿ ಬಂದಿದ್ದೀನಿ. ಭಾಳ ಖುಷಿಯಾಯಿತು. ಇವತ್ತೆಲ್ಲ ಮುಖಂಡರುಗಳು ಹುಮ್ಮಸ್ಸಲ್ಲಿ ನಾವೆಲ್ಲರೂ ಹೊರಡ್ತೀವಿ, ಬರ್ತೀವಿ ಅಂತ ಹೇಳಿದ್ದಾರೆ. ಅಂದರೆ ಇಡೀ ರಾಜ್ಯದ ಜನ, ಇಡೀ ರಾಜ್ಯದ ಮುಖಂಡರುಗಳು, ನಾವು ಕಾರ್ಯಕರ್ತರು ಅಷ್ಟು ಕರೆಯಲ್ಲ, ಅಲ್ಲಿಯ ಮುಖಂಡರುಗಳನ್ನು ಅಲ್ಲಿ ಬರಬೇಕು. ಅಲ್ಲಿ ಅವರೆಲ್ಲರೂ ಸ್ವಯಂ ಪ್ರೇರಿತವಾಗಿ, ಅಂದರೆ ತಮ್ಮ ಆ ಒಂದು ಸಮಾವೇಶವನ್ನು ಗಾಂಧೀಜಿಯವರ ನೆನಪಿನ ಸಮಾವೇಶಕ್ಕಾಗಿ ಎಲ್ಲರೂ ಬರಬೇಕನ್ನೋ ಉದ್ದೇಶದಿಂದ ಇವತ್ತು ಆ ಕಾರ್ಯಕ್ರಮ ನಡೀತಾ ಇರೋದು. ಅದಕ್ಕೆ ಬಂದಿದ್ದೀನಿ. ಸಮಾವೇಶ ಚೆನ್ನಾಗಿ ಆಗ್ತದೆ. ಇಲ್ಲೂ ಸಹ ಎಲ್ಲರೂ ರೆಡಿಯಾಗಿ ಹೊರಟಿದ್ದಾರೆ. ಆ ಸಂದೇಶ ಇಡೀ ದೇಶಕ್ಕೆ ಹೋಗ್ಬೇಕನ್ನೋ ನನ್ನ ಉದ್ದೇಶ. ಬಿಜೆಪಿಯವರು ಕಾಂಗ್ರೆಸ್ ಪಕ್ಷದ ಮೇಲೆ ಗೂಬೆ ಕೂರಿಸುವ, ಪಕ್ಷ ಒಡೆಯುವ ವಿಫಲ ಯತ್ನ ನಡೆಸುತ್ತಿದ್ದಾರೆ. ಬಿಜೆಪಿ ಪಕ್ಷದ ನಾಯಕತ್ವದ ಬಗ್ಗೆ ಗೊಂದಲದ ಗೂಡಾಗಿದೆ. ಪಕ್ಷದ ನಾಯಕರೇ ಬಹಿರಂಗ ಹೇಳಿಕೆ ನೀಡುತ್ತಾ ಇದ್ದಾರೆ. ಮನೆಯೊಂದು 3 ಬಾಗಿಲಾದಂತಾಗಿದೆ. ಈ ಹಿಂದೆ 16 ಶಾಸಕರನ್ನು ತೆಗೆದುಕೊಂಡು ಹೋಗಿದ್ದರು. ಈಗ ಕಾಂಗ್ರೆಸ್ ಪಕ್ಷ ಸದೃಢವಾಗಿ 138+2 ಶಾಸಕರು ಇದ್ದಾರೆ.
ಸರ್ಕಾರ ಬೀಳುತ್ತದೆ ಎಂದು ಕನಸು ಕಾಣುತ್ತಿದ್ದಾರೆ. ಸಣ್ಣ ಪುಟ್ಟ ಗೊಂದಲ ಎಲ್ಲ ಪಕ್ಷದಲ್ಲಿ ಇದ್ದು ನಮ್ಮ ಹೈಕಮಾಂಡ್ ಸಮಸ್ಯೆ ಬಗೆಹರಿಸಲಿದೆ. ರಾಜ್ಯ ಸರ್ಕಾರ ಕೆಡಗುವ ತಾಕತ್ತು ಬಿಜೆಪಿ ರಾಜ್ಯಾಧ್ಯಕ್ಷರಿಗೆ ಇಲ್ಲ ಎಂದು ಶಾಸಕ ಬೇಳೂರು ಗೋಪಾಲಕೃಷ್ಣ ಟಾಂಗ್ ನೀಡಿದರು. ನಾನು ಸನ್ಯಾಸಿಯಲ್ಲ, ಸಚಿವ ಸ್ಥಾನದ ಆಕಾಂಕ್ಷಿ. 3 ಬಾರಿ ಶಾಸಕನಾಗಿರುವ ನಾನು ಸಚಿವ ಸಂಪುಟ ಪುನರ್ ವಿಂಗಡಣೆಯಾದರೆ ಆಕಾಂಕ್ಷಿಯಾಗಿದ್ದೇನೆ. ನಾನೇನು ಸನ್ಯಾಸಿಯಲ್ಲ. ಈಡಿಗ ಸಮಾಜದವನಾಗಿರುವುದರಿಂದ ಆ ಕೋಟಾ ಮೂಲಕ ಬೇಡಿಕೆ ಇಡುತ್ತೇನೆ. ಪಕ್ಷ ಒಪ್ಪಿದರೆ ಸಚಿವನಾಗುತ್ತೇನೆ, ಇಲ್ಲದಿದ್ದರೆ ಪಕ್ಷಕ್ಕಾಗಿ ದುಡಿಯುತ್ತೇನೆ ಹೊರತು ವಿರೋಧ ಮಾಡುವುದಿಲ್ಲ. ಖಂಡಿತ ನಾನೇನು ಸನ್ಯಾಸಿ ಅಲ್ಲಲ್ಲ. ನಾನು ಸಹ 3ನೇ ಬಾರಿ MLA ಆಗಿ ಈ ಜಿಲ್ಲೆಯಲ್ಲಿ ಪ್ರಭಾವಿ ನಾಯಕನಾಗಿ ಒಬ್ಬ ಈಡಿಗ ಸಮಾಜದ ನಾಯಕನಾಗಿರುವಂತ ಬಂಗಾರಪ್ಪನವರ ಗರಡಿಯಲ್ಲಿ ಬಂದಂತ ಬಂಗಾರಪ್ಪನ ಶಿಷ್ಯನಾಗಿ 3ನೇ ಬಾರಿ MLA ಆಗಿದ್ದೇನೆ. ಕೇಳ್ತೇನೆ, ನಮಗೂ ಅವಕಾಶ ಕೊಡಿ, ನಾನು ಒಬ್ಬ ಆಕಾಂಕ್ಷಿ ಅಂತ ಅಷ್ಟೇ. ಕೊಡೋದು ಬಿಡೋದು ನಮ್ಮ ನಾಯಕರು, ನಾನಲ್ಲ. ಕೊಟ್ರೆ ತಗೊಳ್ತೀವಿ, ಕೊಡೋದ್ರ ಸುಮ್ಮನೆ ಇರ್ತೀವಿ, ಯಾವುದೇ ಗೊಂದಲ ಅಂತೂ ಮಾಡೋದಿಲ್ಲ ಅಷ್ಟೇ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಾಯಿ ಗಾಂವ್ಕರ್, ಜಿಲ್ಲಾ ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಹೊನ್ನಾವರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮಹೇಶ್ ನಾಯ್ಕ್, ಕುಮಟಾ ಬ್ಲಾಕ್ ಅಧ್ಯಕ್ಷ ಭುವನ್ ಭಾಗವತ್, ಸಿದ್ದಾಪುರದ ಬ್ಲಾಕ್ ಅಧ್ಯಕ್ಷ ವಸಂತ್ ನಾಯ್ಕ್, ನಾಮ ನಿರ್ದೇಶಕ ಸದಸ್ಯ ವಿಕೆ ವಿಶಾಲ್, ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಪುಷ್ಪಾ ನಾಯ್ಕ್, ಎಂಎನ್ ಸುಬ್ರಹ್ಮಣ್ಯ, ಬಾಲಚಂದ್ರ ನಾಯ್ಕ್, ಅಣ್ಣಪ್ಪ ಗೌಡ ಮತ್ತಿತರರು ಇದ್ದರು.